ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮಾಡ್ಕೊಂಡಿರೋದೇನಾದ್ರೂ ಸಾಬೀತಾದ್ರೆ ನಾನು ಇವತ್ತೇ ತೆರವುಗೊಳಿಸ್ತೀನಿ. ನಾನೇನ್ ಕಾಂಪೌಂಡ್ ಆಗಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಕೂಡ ಡೆಮಾಲಿಷನ್ ಮಾಡಿಸ್ತೀನಿ. ಏನಾದ್ರು ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ನಾನು ಬಿಲ್ಡಿಂಗ್ ತಳ್ಳಿಬಿಡ್ತೀನಿ. ಅದು ನಾಳೆನೇ ಮಾಡ್ಲಿ ಆ ಕೆಲಸ. ಒಬ್ಬ ಸರ್ವೇನ ಕರ್ಕೊಂಬಂದು, ಪ್ರೈವೇಟ್ ಸರ್ವೇನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ಬೇತ್ಮಂಗ್ಲ ರೂರಲ್ ಬಿಜೆಪಿ ಅಧ್ಯಕ್ಷರಿಗೆ ನಾನು ನೇರವಾಗಿ ಅವ್ರಿಗೊಂದು ನೇರ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಅವರು ನಾಳೆನೇ ಬರ್ಬೋದು. ಆ ಸರ್ವೆ ಫೀಸು ನಾನು ಕಟ್ತೀನಿ. ಪ್ರೈವೇಟ್ ಸರ್ವೇನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಾನೇನಾದ್ರೂ ಆ ಜಾಗಕ್ಕೆ ಹೋದ್ರೆ ನಾನು ತೆರವುಗೊಳಿಸ್ತೀನಿ ಅಂತ ಹೇಳ್ತಾ ನಾನು ಇನ್ನೂ ಜಾಸ್ತಿ ಮಾತಾಡಬೇಕು. ಇವತ್ತು ನನ್ನ ಮೇಲೆ ಬಂದಿರೋ ಆರೋಪ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ. ಈಶ್ವರ ದೇವರ ವಿನಂತಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸುಳ್ಳು ಸುದ್ದಿ ಅದು. ಅದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು. ಅದಕ್ಕೆ ನಾನು ಈಗ ಮಾಧ್ಯಮ ಮುಖಾಂತರ ನಾನು ಇವತ್ತು ದಾಖಲೆಗಳ ಸಮೇತ ನಂದೇನಿದೆ, ನನ್ನ ಜಮೀನೇನಿದೆ, ನನ್ನ ಹೆಸರಲ್ಲಿ ಏನಿದೆ ದಾಖಲೆಗಳ ಸಮೇತ ನಾನು ಕೊಡ್ತಾ ಇದ್ದೀನಿ. ಏನಪ್ಪ ಇದು ಅವರು ಸುಳ್ಳು ಸುದ್ದಿ ಹೇಳಿದ್ದಾರೆ ಅಂದರೆ, ಈಶ್ವರ ದೇವಸ್ಥಾನ ವಿನಂತಿ ನಾಗಶೆಟ್ಟಹಳ್ಳಿ ಹತ್ರ 2 ಎಕರೆ ಚಿಲ್ಲರೆ ಇದೆ. ಅದರಲ್ಲಿ ಆ ಜಾಗ ಹಂಗೆ ಇದೆ, ಯಾರು ಒತ್ತುವರಿ ಮಾಡ್ಕೊಂಡಿಲ್ಲ. ನಂದು 38/1, 38/2, 38/3, 38/4 4 ನಂಬರ್ಗಳು ನಮ್ಮ ಹೆಸರಲ್ಲಿ ಬರ್ತಾ ಇದೆ. ನಾವು ಪರ್ಚೇಸಿಂಗ್ ಮಾಡಿರೋ ಲ್ಯಾಂಡು. ಇದ್ರ ಬಗ್ಗೆ ಏನು ಗೊತ್ತಿಲ್ದರನೆ ಲಕ್ಷ್ಮಣ ಅವರು ಪಾಪ ಸಿಕ್ಕಿದ್ದು ಮಾತಾಡಿದ್ದಾರೆ. ಮಾಡ್ಕೊಂಡಿರೋದೇನಾದ್ರೂ ಸಾಬೀತಾದ್ರೆ ನಾನು ಇವತ್ತೇ ತೆರವುಗೊಳಿಸ್ತೀನಿ. ನಾನೇನು ಕಾಂಪೌಂಡ್ ಆಗಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಕೂಡ ಡೆಮಾಲಿಷನ್ ಮಾಡಿಸ್ತೀನಿ. ಏನಾದ್ರು ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ನಾನು ಬಿಲ್ಡಿಂಗ್ ತಳ್ಳಿಬಿಡ್ತೀನಿ. ಅದು ನಾಳೆನೇ ಮಾಡ್ಲಿ ಆ ಕೆಲಸ. ಒಬ್ಬ ಸರ್ವೇನ ಕರ್ಕೊಂಬಂದು, ಪ್ರೈವೇಟ್ ಸರ್ವೇನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಮ್ಮ ಮನೆಗಳೇನಾದ್ರೂ ಈಶ್ವರ ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ದೇವಸ್ಥಾನ ಜಾಗಕ್ಕೆ ನಾವು ಹೋಗೋರಲ್ಲ, ಅಷ್ಟು ದೊಡ್ಡವ್ರು ನಾವಲ್ಲ, ಅಷ್ಟು ದರಿದ್ರು ನಾವಲ್ಲ. ದೇವಸ್ಥಾನ ಜಾಗನ ಉಳಿಸೋರು ನಾವು. ಇದೇ ದೇವಸ್ಥಾನ ಸುಮಾರು ವರ್ಷಗಳ ಪಿತ್ರಾರ್ಜಿತ ದೇವಸ್ಥಾನ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಮೊನ್ನೆನೇ ಮಾಡಿದ್ದು. ನಮ್ಮ ಮಾಧ್ಯಮ ಮುಖಾಂತರ ಮಾಧ್ಯಮದವರು ಬಂದಿದ್ರು. ದೇವಸ್ಥಾನ ನೀಟಾಗಿ ಕಟ್ಟಿ ಆ ದೇವಸ್ಥಾನ ನಡೆಸ್ತಾ ಇದ್ದೀವಿ. ರಾಮಕೃಷ್ಣಪ್ಪ ಅಂತ ಶಾನ್ಭೋಗ್ರು, ಇವರು ಶಾನ್ಭೋಗ್ರವರು, ಅವ್ರದ್ದು ಸಾಗುವಳಿ ಚೀಟಿ ಇದೆ. ಅವ್ರ ಪೊಸಿಷನಲ್ಲಿ ಸುಮಾರು 150 ವರ್ಷಗಳಿಂದ ಪೊಸಿಷನಲ್ಲಿ ಇದ್ದವರು. ಸುಮಾರು ಈ ನಮ್ಮ ಊರು ಸುತ್ತಮುತ್ತಲೂ ಇರೋ ಜಮೀನುಗಳೆಲ್ಲ ಅವ್ರದ್ದೇ ಫಸ್ಟ್ ಇದ್ದಿದ್ದು. ಅಂಥವ್ರಿಗೆ ಲಾಸ್ಟ್ ಅದು ಉಳ್ಕೊಂಡಿತ್ತು. ಅವರು ಸಾಗುವಳಿ ಮಾಡ್ತಾ ಇದ್ರು 20 ಗುಂಟೆ. ಅವರು ನಮ್ಮೂರು ವೆಂಕಟೇಶಪ್ಪನವ್ರಿಗೆ ಅವ್ರಿಗೆ ಸಾಗುವಳಿ ಆಯಿತು, ಪೋಡಿ ಆಯಿತು. ನಮ್ಮೂರು ವೆಂಕಟೇಶಪ್ಪನವ್ರಿಗೆ ಅವರು ಮಾರಾಟ ಮಾಡಿದ್ರು. ವೆಂಕಟೇಶಪ್ಪ ಇಂದ ನಾನು ತಗೊಂಡು ಸರ್ವೆ ಮಾಡಿ ಅದ್ಬಸ್ತ್ ಮಾಡಿ ಎಸ್ಸಿಗೆ ಮನೆ ಕಡೆ 3 ಗುಂಟೆ ಬಂತು. ಅವ್ರು ಬಿಟ್ಬಿಟ್ಟು ಮಿಕ್ಕಿದ ಜಮೀನಲ್ಲಿ ನಾನಿದ್ದೀನಿ. ಇನ್ನು ಬೇರೆದ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಬೇತ್ಮಂಗ್ಲ ಬ್ಲಾಕ್ ಬಿಜೆಪಿ ಅಧ್ಯಕ್ಷರು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯಾರೋಪ ಏನಿದೆ ಇಲ್ಲಿ ವಾಸ್ತವಾಂಶ ಹೇಳೋದಕ್ಕೆ ಮಾಧ್ಯಮ ಮುಖಾಂತರ ನಾನು ಇವತ್ತು ಇಲ್ಲಿ ತಮ್ಮನ್ನೆಲ್ಲ ಕರೆದಿದ್ದೀನಿ. ಏನು ಅವರು ಆರೋಪ ಮಾಡಿರೋದು, ಈಶ್ವರ ದೇವಸ್ಥಾನ ವಿನಂತಿ ಜಾಗವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ತಾವು ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ನಮ್ಮ ಹೆಸರಲ್ಲಿದೆ. ಅಂದರೆ ನನ್ನ ಹೆಸರಲ್ಲಿದೆ, ನಮ್ಮ ಅಣ್ಣ ಹೆಸರಲ್ಲಿದೆ, ಇನ್ನೊಬ್ಬ ಅಣ್ಣ ಹೆಸರಲ್ಲಿದೆ. ಈ ಕಾಂಪೌಂಡ್ ಏನು ಮಾಡಿದ್ದೀವಿ, ಇದರಲ್ಲಿ ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಆ 2 ಮನೆಗಳು ನಮ್ಮ ಅಕ್ಕವ್ರದ್ದು ಮತ್ತು ನಮ್ಮ ಮಗಳದು ಆ ಮನೆ, ಅದನ್ನು ಸಹ ಪಾಣಿಯಲ್ಲಿ ನನ್ನ ಹೆಸರು ಬರ್ತಾ ಇದೆ. ಅಂದರೆ ನಮ್ಮ ಪಿಚ್ರಾದಿತ್ಯ ಆಸ್ತಿ ಇದು. ತಾವು ನೋಡ್ಬೋದು ಇಲ್ಲಿ ಐಪಲ್ಲಿಗೆ ಹೋಗೋ ರೋಡ್ ಇದು. ನಮ್ಮದು ಜಮೀನು ಸ್ಕ್ವೈರ್ ಆಗಿರೋದು. ಈ ಸ್ಕ್ವೈರ್ ಆಗಿರೋ ಜಮೀನಲ್ಲಿ ಒಂದು ಮೂಲೆಯಲ್ಲಿ ಹಾದು ಹೋಗ್ತಾ ಇದೆ ರೋಡ್ ಇದು. ಐಪಲ್ಲಿ ಕಡೆ ರೋಡ್ಗೆ ಆ ಕಡೆ ನಮ್ಮ ಜಮೀನೇ ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡಿರೋ ಜಮೀನಲ್ಲಿ ನಾವು ಮನೆಗಳು ಕಟ್ಕೊಂಡಿದ್ದೀವಿ. ಈತನಿಗೆ ಏನು ಗೊತ್ತಿಲ್ಲ, ಲಕ್ಷ್ಮಣ ಅವ್ರಿಗೆ ಏನು ಗೊತ್ತಿಲ್ಲ, ಸುಳ್ಳು ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಅವರು ಬಂದು ವಾಸ್ತವಾಂಶ ನೋಡಿಲ್ಲ. ನಾನು ಮಾಜಿ ಶಾಸಕರು ವೈಸಂಪಿಂಗ್ ಮೇಲೆ ಆರೋಪ ಮಾಡಿರೋದು ನಿಜ. ನಾವು ನಮ್ಮ ಹತ್ರ ದಾಖಲೆಗಳ ಸಮೇತ ಇಟ್ಕೊಂಡು ನಾವು ಆರೋಪ ಮಾಡಿದ್ದೀವಿ. ತೋಟಿನ ಅಂತ ಪಾಣಿಯಲ್ಲಿ ಬರ್ತಾ ಇದೆ, ಯಾವತ್ತೂ ಇದನ್ನು ತೆಗಿಯೋಕ್ಕಾಗಲ್ಲ. ಇವಾಗ ನೀವೇನು ಈಶ್ವರ ದೇವಸ್ಥಾನ ವಿನಂತಿ ಅಂತ ಹೇಳ್ತಾ ಇದ್ದೀರಾ, ಅದನ್ನು ತೆಗಿಯೋಕ್ಕಾಗಲ್ಲ. ನಾನೇ ಹೇಳ್ತೀನಿ, ಯಾರು ಮಾಡ್ಕೊಳ್ಳೋಕ್ಕಾಗಲ್ಲ. ತೋಟಿ ವಿನಂತಿ ಜಾಗ ಹೆಂಗೆ ಮಾಡ್ಕೊಂಡ್ಬಿಟ್ರು ಶಾಸಕರು, ಮಾಜಿ ಶಾಸಕರು ಸಂಪಂಗಿ ಅವರು. ಇವತ್ತು ನಾನು ಸರ್ಟಿಫೈ ಕಾಪಿ ತಗೊಂಡಿರೋದೆಲ್ಲನೂ ಸಂಪಂಗಿ ಅವ್ರದ್ದು. ಈ ಥರ ಸರ್ಟಿಫೈ ಕಾಪಿ ತಗೊಂಬಂದು ನಾನು ಒತ್ತುವರಿ ಮಾಡ್ಕೊಂಡಿರೋದೇನಾದರೂ ಸಾಬೀತಾದರೆ ನಾನು ಇವತ್ತೇ ತೆರವುಗೊಳಿಸ್ತೀನಿ. ನಾನೇನು ಕಾಂಪೌಂಡ್ ಆಗಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಕೂಡ ಡೆಮಾಲಿಷನ್ ಮಾಡಿಸ್ತೀನಿ. ಏನಾದ್ರು ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದರೆ ನಾನು ಬಿಲ್ಡಿಂಗ್ ತಳ್ಳಿಬಿಡ್ತೀನಿ. ಅದು ನಾಳೆನೇ ಮಾಡಲಿ ಆ ಕೆಲಸ.
ಒಬ್ಬ ಸರ್ವೇನ ಕರ್ಕೊಂಬಂದು ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಮ್ಮ ಮನೆಗಳೇನಾದರೂ ಈಶ್ವರ ದೇವಸ್ಥಾನ ವಿನಾಂತಿ ಜಾಗದಲ್ಲಿ ಬಂದರೆ ದೇವಸ್ಥಾನ ಜಾಗಕ್ಕೆ ನಾವು ಹೋಗೋರಲ್ಲ, ಅಷ್ಟು ದೊಡ್ಡವ್ರು ನಾವಲ್ಲ, ಅಷ್ಟು ದರಿದ್ರು ನಾವಲ್ಲ. ದೇವಸ್ಥಾನ ಜಾಗನ ಉಳಿಸೋರು ನಾವು. ಇದೇ ದೇವಸ್ಥಾನ ಸುಮಾರು ವರ್ಷಗಳ ಪಿತ್ರಾರ್ಜಿತ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಮೊನ್ನೆನೇ ಮಾಡಿದ್ದು, ನಮ್ಮ ಮಾಧ್ಯಮದವರು ಬಂದಿದ್ರು. ದೇವಸ್ಥಾನ ನೀಟಾಗಿ ಕಟ್ಟಿ ಆ ದೇವಸ್ಥಾನ ನಡೆಸ್ತಾ ಇದ್ದೀವಿ. ಅಂಥವ್ರ ಮೇಲೆ ನೀವು ಸುಳ್ಳು ಆರೋಪ ಮಾಡಿ ಒಂದೇ ಒಂದು ಇಂಚಿ ಒತ್ತುವರಿ ಆಗಿಲ್ಲ. ಈಶ್ವರ ದೇವಸ್ಥಾನ ಜಾಗ ಹಂಗೆ ಇದೆ, ತಾವು ನೋಡ್ಬೋದು. ಇಲ್ಲಿ ಈ ಚಪ್ಪಡಿಗಳಿಂದ ಅಲ್ಲಿ ಏನು ಹೋಗಿದೆ NH ನೈಸ್ ರೋಡು, ಅಲ್ಲಿವರೆಗೂ ಈಶ್ವರ ದೇವಸ್ಥಾನ ವಿನಾಂತಿ ಜಾಗ. ಅದು ಬಿಟ್ಟರೆ ಈ ಕಡೆ ಇರೋದು ಮನೆಗಳಿಗೆ ಆ ಕಡೆ ಇರೋದು ಹಳೆಯ ಗ್ರಾಮ ಠಾಣ ಹೊಸಪಾಳ್ಯ. ಅದರಲ್ಲೂ ಕೂಡ ನಾನು 10 ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ, ಅಧ್ಯಕ್ಷರಾಗಿದ್ದೀವಿ. ನಾವು ಅದರಲ್ಲೂ ಕೂಡ ಒತ್ತುವರಿ ಮಾಡ್ಕೊಂಡಿಲ್ಲ. ನಮ್ಮ ಊರಲ್ಲಿ ಬಡವರು ಇದ್ದಾರೆ, ಅವರಿಗೆ ನಾನು ಅರ್ಜಿ ಹಾಕ್ಕೊಂಡಿದ್ದೀನಿ, ತಹಶೀಲ್ದಾರ್ಗೆ ಮತ್ತು ನಮ್ಮ MLA ಅವ್ರಿಗೆ ಮತ್ತು ನಮ್ಮ EO ಸಾಹೇಬರಿಗೆ ಅರ್ಜಿ ಹಾಕ್ಕೊಂಡಿದ್ದೀನಿ, ಬಡವ್ರಿಗೆ ಮನೆಗಳು ಬೇಕು ಅಂತ. ಅದರಲ್ಲಿ ನಾನು ದಾರಿಗಳು ಮಾಡಿ ಮತ್ತು ಎಲ್ಲ ಸೈಟ್ಗಳು ಮಾಡಿ ನಮ್ಮೂರಲ್ಲಿರುವಂಥ ಬಡವ್ರಿಗೆ ಯಾರಿಗೆ ಮನೆ 10 ಜನ 15 ಜನ ಅಣ್ಣ ತಮ್ಮದು 3 ಜನ ಇರೋರಿಗೆ ಮತ್ತು ದೀನ ದಲಿತರಿಗೆ ಮನೆಗಳಿಲ್ಲ, ಜಾಗ ಇಲ್ಲ ಅಂಥವ್ರಿಗೆ ಗುರುತಿಸಿ ಅಲ್ಲಿ ಸೈಟ್ ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಅರ್ಜಿ ಹಾಕಿದ್ದೀನಿ. ಅದು ಅರ್ಜಿನೂ ನಿಮ್ಗೆ ತೋರಿಸ್ತೀನಿ ಗ್ರಾಮ ಠಾಣೆಗೆ. ಅದರಲ್ಲೂ ನಾನು ಯಾರನ್ನೂ ಬಿಟ್ಟಿಲ್ಲ, ನಮ್ಮವ್ರನ್ನಾಗಲಿ ಇನ್ನೊಬ್ಬರನ್ನಾಗಲಿ ನಮ್ಮೂರವ್ರನ್ನಾಗಲಿ ಬಿಟ್ಟಿಲ್ಲ. ಲೀಗಲ್ ಪ್ರಕಾರ ಹೋಗೋಣ ಆಗಲಿ, ಪಂಚಾಯತಿಗೆ ಅರ್ಜಿ ಹಾಕಿದ್ದೀವಿ, ಆಗಲಿ ಸೈಟಿಗಳಾಗಲಿ ಎಲ್ರಿಗೂ ನಾನು ನೋಡಿ ಸಾಮಾನ್ಯವಾಗಿ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದನ್ನು ನಾವು ಯಾವುದೇ ಸರ್ಕಾರಿ ಜಾಗಕ್ಕಾಗಲಿ ಇನ್ನೊಬ್ರ ಜಾಗಕ್ಕಾಗಲಿ ನಾವು ಆಸೆ ಬೀಳೋರಲ್ಲ. ನಮಗೆ ದೇವ್ರು ಕೊಟ್ಟಿರೋದು ನಮ್ಗೆ ಸಾಕು. ಲೆಚ್ಚಿ ಸ್ವಾಮಿಗೆ ಏನು ತಲೆ ಕೆಟ್ಟಿದೆಯೇನೋ ಗೊತ್ತಿಲ್ಲ, ಸಿಕ್ಕಿದ್ದು ಮಾತಾಡಿದ್ದಾರೆ. ನಾನು ಅವ್ರ ಮೇಲೆ ಇದೇನು ಸಾಬೀತು ಮಾಡಿಲ್ಲ ಅಂದರೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಅವ್ರ ಮೇಲೆ. ಯಾರೋ ಒಬ್ರು ಹೇಳಿರ್ಬೋದು, ನೀವು ಬಂದು ವಾಸ್ತವಾಂಶ ತಗೊಬೇಕು ಸ್ವಾಮಿ, ನಾನು ತಗೊಂಡಿಲ್ವಾ ತಹಶೀಲ್ದಾರ್ ಆಫೀಸಲ್ಲಿ ಎಲ್ಲ ತಗೊಂಡಿಲ್ವಾ ಸರ್ಟಿಫಿಕೇಟ್ ಕಾಪಿ? ಒಬ್ಬ ಮಾಜಿ ಶಾಸಕರ ಮೇಲೆ ಹೇಳ್ಬೇಕಾದ್ರೆ ನಮಗೆ ಸರ್ಟಿಫಿಕೇಟ್ ಕಾಪಿ ಇರಬೇಕು. ಸುಳ್ಳು ಸುದ್ದಿ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಸರ್ಟಿಫಿಕೇಟ್ ಕಾಪಿ ತಗೊಂಡಿದ್ದೀನಿ ಅವ್ರ ಮೇಲೆ ಹೇಳ್ಬೇಕಾದ್ರೆ. ನೀವೇನು ಸರ್ಟಿಫಿಕೇಟ್ ಕಾಪಿ ತಗೊಂಡಿದ್ದೀರಾ? ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೀರಾ? ಹೆಂಗೆ ಹೇಳ್ಬಿಡ್ತೀರಿ ನೀವು ಸುಳ್ಳು ಸುದ್ದಿ? ಒಂದೇ ಒಂದು ಇಂಚಿ ಈಶ್ವರ ದೇವಸ್ಥಾನ ಜಾಗ ಒತ್ತುವರಿ ಆಗಿಲ್ಲ, ಯಾರು ಮಾಡ್ಕೊಂಡಿಲ್ಲ. ಈಶ್ವರ ದೇವಸ್ಥಾನ ಜಾಗ ಹಂಗೆ ಇದೆ. ಇದು ಏನು ಈ ರೋಡ್ ಹೋಗುತ್ತೆ, ಈ ರೋಡ್ಗೆ ಆ ಕಡೆ ನಮ್ದು ಜಾಗ ಇದೆ, ಪಾಣಿನಲ್ಲಿ ನನ್ನ ಹೆಸರು ಬರ್ತಾ ಇದೆ. ಮಧ್ಯದಲ್ಲಿ ನಮ್ಮ ಜಮೀನು ಮಧ್ಯದಲ್ಲಿ ರಸ್ತೆ ಹೋಗುತ್ತೆ, ಆ ಕಡೆ ಇರೋ ಜಮೀನು ಈ ಕಡೆ ಜಮೀನು ನಮ್ಮದೇ ಅಲ್ವಾ? 38/1 ಈಗ ನಾವು ನಿಂತ್ಕೊಂಡಿರೋ ಜಾಗ. ಆ ಮನೆಗಳೇನಿದೆ ಆ ಜಾಗ ಸರ್ವೆ ನಂಬರ್ 38/2 ಆ ಮನೆಗಳದ್ದು. ಪಾಣಿ ಬೇಕಾದ್ರೆ ಕೊಡ್ತೀನಿ, ಬಂದು ಯಾರಾದರೂ ಲೀಗಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಇಲ್ಲೇನು 5 ನಂಬರ್ಗಳು ನಮ್ಮದೇ ಪಿತ್ರಾರ್ಜಿತ ಆಸ್ತಿ. ಅದು ಬಿಟ್ಟು ಈ ಸುಳ್ಳು ಆರೋಪಗಳು ಮಾಡೋದು ಇದೆಲ್ಲ BJP ಅವ್ರಿಗೆ ಬಿಡಬೇಕು. ತಾವೇನಾದರೂ ವಾಸ್ತವಾಂಶ ಇದ್ದರೆ ಹೇಳಿ, ಪರವಾಗಿಲ್ಲ, ಅದನ್ನು ತಿದ್ದುಕೊಳ್ತೀವಿ. ಇವಾಗ ನೀವು ಹೇಳಿದ್ರಲ್ಲ, ಸಾಬೀತು ಮಾಡಿರಿ, ನಾನು ಒತ್ತುವರಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಡಮಲೇಷನ್ ಮಾಡಿಸ್ತೀನಿ ನಾನು. ಅದು ಬಿಟ್ಟು ಸುಳ್ಳು ಆರೋಪಗಳು ಮಾಡೋದು ನಿಲ್ಲಿಸಬೇಕು. ನಮಗೂ ಗೌರವ ಅನ್ನೋದಿರುತ್ತೆ. ನಮ್ಮ ಗೌರವಕ್ಕೆ ಧಕ್ಕೆ ತರೋ ವಿಚಾರಗಳು ಮಾಡಬೇಡಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ನಾನು ಇದು ಕೂಡ ಇಷ್ಟರಲ್ಲಿ ಬಿಡಲ್ಲ. ಸರ್ವೆ ಮಾಡಿಸಿ, ನಾಳೆನೇ ಸರ್ವೆ ಮಾಡಿಸಿ. ನೀವು ಹೇಳಿದ್ರಲ್ಲ ತಹಶೀಲ್ದಾರ್ಗೆ ಎತ್ಕೊಂಡು ಕೊಡ್ತೀನಿ ಅಂತ, ತಹಶೀಲ್ದಾರ್ಗೂ ಕೊಡಬೇಡಿ. ಪ್ರೈವೇಟ್ ಸರ್ವೆ ನಾಳೆನೇ ಕರೆಸಿ ಸ್ವಾಗತ ಮಾಡ್ತೀನಿ ನಿಮ್ಮನ್ನು. ನಾನು ಇರ್ತೀನಿ ನಿಂತ್ಕೊಂಡು ಸ್ಪಾಟಲ್ಲೇ. ಅವ್ರೇನಾದರೂ ಒತ್ತುವರಿ ಆಗೋಗಿದೆ ಅಂತ ಹೇಳಿದ್ರೆ ಏನಕ್ಕೆ ನೀವು ಸುಳ್ಳು ಮಾತುಗಳು ಹೇಳ್ತೀರಾ? ನಾನು ಕೊಟ್ಟಿರೋದು ತೋಟಿನ ಅಂತ ಹೇಳ್ಬಿಟ್ಟು ಇವತ್ತು ಸಮರ್ಥನೆ ಮಾಡ್ಕೊತೀನಿ. ನಾನು ಸ್ಕೆಚ್ ಸಮೇತ ಇದೆ, ಸರ್ಟಿಫೈ ಕಾಪಿಗಳಿದ್ದಾವೆ. ನಾನು ಹೇಳಿದ್ದೀನಿ ತೋಟಿನ ಅಂತ 1 ಎಕರೆ 25 ಗುಂಟೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ. ನೀವು ಯಾರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀರ ಪೇಪರ್ ತೋರಿಸಿ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡೋದಲ್ಲ, ಸಿಲ್ಲು ಬಲ್ಲಸ ಆರೋಪಗಳು ಮಾಡೋದು. ನಾವು ಇದನ್ನ ಆಚೆ ತಗೊಂಡು ಮನೆ ನನ್ನ ಮೇಲೆ ಹೇಳ್ತಾ ಇದ್ದೀರಲ್ವಾ? ನಾನು SCಗಳಿಗೆ ನಾನು ಮನೆ ಊರಲ್ಲೇ ಜಮೀನು ತೆಗೆದಿದ್ದೀನಿ. ಸರ್ವೆ ನಂಬರ್ 1 ಪೋಡಿಯಾಗಿ ಸರ್ವೆ ನಂಬರ್ 119 ಆಗಿದೆ. 20 ಗುಂಟೆ ಜಮೀನು ತೆಗೆದಿದ್ದೀನಿ. SCಗಳ ಮನೆ ಕಡೆ 3 ಗುಂಟೆ ಜಮೀನು ಬಂತು. SCಗೆ ಬಿಟ್ಕೊಟ್ಟಿದ್ದೀನಿ. ಅದು ಮಿಕ್ಕಿದ ಜಮೀನಲ್ಲಿ ನಾನು ಇದ್ದೀನಿ. ಯಾರನ್ನಾದ್ರೂ ವಿಚಾರಿಸಿ, ಅವ್ರ ಮನೆಗಳ ಹತ್ರ ಹೋಗಿ ವಿಚಾರಿಸಿ ನಾಗರಾಜ್ ಏನು ಅಂತ. SCಗಳಿಗೆ ಜಾಗ ಕೊಟ್ಟಿದ್ದೀನಿ ನಾನು. ಅಂಥವ್ರ ಮೇಲೆ ನಮ್ಗೆ ಬೇಕಾ ಸರ್ಕಾರಿ ಜಾಗ ಬೇಕಾ? ನಮಗೆ ದೇವಸ್ಥಾನ ಜಾಗ ನಮ್ಗೆ ಬೇಕಾ? ಬೇತ್ಮಂಗ್ಲ ರೂರಲ್ BJP ಅಧ್ಯಕ್ಷರಿಗೆ ನಾನು ನೇರವಾಗಿ ಅವ್ರಿಗೊಂದು ನೇರ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಅವರು ನಾಳೆನೇ ಬರ್ಬೋದು. ಆ ಸರ್ವೇರ್ ಫೀಸು ನಾನು ಕಟ್ತೀನಿ. ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಾನೇನಾದ್ರೂ ಆ ಜಾಗಕ್ಕೆ ಹೋದ್ರೆ ನಾನು ತೆರವುಗೊಳಿಸ್ತೀನಿ ಅಂತ ಹೇಳ್ತಾ ನಾನು ಇನ್ನೂ ಜಾಸ್ತಿ ಮಾತಾಡಬೇಕು. ಇವತ್ತು ನನ್ನ ಮೇಲೆ ಬಂದಿರೋ ಆರೋಪ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ.